ಬೆಂಗಳೂರಿನಲ್ಲಿ ನಿನ್ನೆ ಸಂಜೆ ಸುರಿದ ಧಾರಾಕಾರ ಮಳೆಯಿಂದಾಗಿ ನಗರದ ಹಲವೆಡೆ ಮರಗಳು ಕೂಡ ಧರೆಗೆ ಉರುಳಿದವೆ. ನಾವೀಗ ರಿಚ್ಮಂಡ್ ರಸ್ತೆ ವುಡ್ ಸ್ಟ್ರೀಟ್ ಏನಿದೆ ಈ ಒಂದು ರಸ್ತೆಯಲ್ಲಿ ನೋಡಬಹುದು. ಏನು ಬೃಹತ್ ಗಾತ್ರದ ಮರಗಳು ಕೂಡ ಏನು ಧರೆಗೆ ಉರುಳಿರೋದ್ರಿಂದ ರಸ್ತೆ ಸಂಚಾರ ಕೂಡ ಬಂದ್ ಆಗಿರುವುದು. ಈಗಾಗಲೇ ಈ ಒಂದು ಮರಗಳು ರಸ್ತೆಯಲ್ಲಿ ಇದ್ರೂ ಕೂಡ ಇನ್ನು ಅದನ್ನ ತೆರವು ಮಾಡುವಂತ ಕೆಲಸವನ್ನ ಜಿಬಿಎ ಅಧಿಕಾರಿ ಮತ್ತೆ ಸಿಬ್ಬಂದಿಗಳು ಕೂಡ ಮಾಡ್ತಾ ಇಲ್ಲ. ಏನು ನಿನ್ನೆ ಸಂಜೆ ಸುರಿದ ಈ ಒಂದು ಮಳೆಯಿಂದಾಗಿ ರಸ್ತೆ ಬಂದಿರುವಂತಹ ಕಾರುಗಳ ಮೇಲೆ ಕೂಡ ಮರಗಳು ಬಿದ್ದಿದ್ದಾವೆ. ಮತ್ತೆ ಏನು ಈಗಾಗಲೇ ಈ ಒಂದು ಮರಗಳನ್ನ ತೆರವು ಮಾಡುವಂತ ಕೆಲಸ ಆಗಬೇಕಾಗಿತ್ತು. ಆದ್ರೆ ವಾಹನಗಳ ಸಂಚಾರಕ್ಕೆ ಬೇಕಾದಷ್ಟು ಏನು ರಸ್ತೆಯನ್ನಷ್ಟೇ ಕ್ಲಿಯರ್ ಮಾಡಿ ಇನ್ನು ಉಳಿದ ಎಲ್ಲ ಒಂದು ಮರದ ಅವಶೇಷಗಳು ಇನ್ನು ರಸ್ತೆಯಲ್ಲೇ ಇರೋದನ್ನು ಕೂಡ ನಾವು ನೋಡಬಹುದಾಗಿದೆ. ಈಗಾಗಲೇ ಏನು ಮರಗಳು ಬಿದ್ದ ಪರಿಣಾಮವಾಗಿ ರಸ್ತೆ ಬದಿಯ ಬೀದಿ ದೀಪಗಳ ವಿದ್ಯುತ್ ಕಂಬಗಳು ಕೂಡ ಹಾನಿಯಾಗಿದ್ದು ಇನ್ನೂ ಕೂಡ ಅವು ರಸ್ತೆ ಮೇಲೆ ಕೂಡ ವಾಲಿದಂತೆ ಕಂಡು ಬರ್ತಿರುವಂತಹ ದೃಶ್ಯಗಳನ್ನು ಕೂಡ ನಾವು ನೋಡಬಹುದು. ಇನ್ನು ಈ ಒಂದು ರಸ್ತೆ ಒಂದು 3-4 ಕಡೆಗಳಲ್ಲಿ ಮರಗಳು ಬಿದ್ದಿರೋದ್ರಿಂದ ಏನು ವಾಹನ ಸಂಚಾರ ಸಂಪೂರ್ಣ ಇಲ್ಲಿ ಅಸ್ತವ್ಯಸ್ತವಾಗಿದೆ. ಒಂದೇ ಬದಿಯಲ್ಲಿ ಸುಮಾರು 3-4 ಮರ ಬಿದ್ದಿದೆ. ಮತ್ತೆ ಅಂಗಡಿಗಳ ಮೇಲೆ ಕೂಡ ಮರ ಬಿದ್ದಿರೋದ್ರಿಂದ ಅಲ್ಲಿ ಕೂಡ ಹಾನಿ ಆಗಿರೋದಂತ ದೃಶ್ಯಗಳನ್ನು ಕೂಡ ಕಾಣಬಹುದಾಗಿದೆ. ಏನು ನಿನ್ನೆ ಸಂಜೆ ನಗರದಲ್ಲಿ ಬಿರುಗಾಳಿ ಸಹಿತ ಒಂದು ಭಾರಿ ಮಳೆ ಉಂಟಾಗಿತ್ತು. ಈ ಒಂದು ಮಳೆಯ ಪರಿಣಾಮವಾಗಿ ನಗರದ ಹಲವೆಡೆ ಕೂಡ ಇದೇ ರೀತಿಯಾಗಿ ಪರಿಸ್ಥಿತಿ ಕಂಡು ಬರ್ತಾ ಇದೆ. ಏನು ಬೃಹತ್ ಗಾತ್ರದ ಮರಗಳು ರಸ್ತೆ ಮೇಲೆ ಬಿದ್ದಿರೋದ್ರಿಂದ ವಾಹನಗಳು ಮತ್ತೆ ಬೈಕ್ಗಳು ಕೂಡ ಜಖಮ್ ಆಗಿರುವಂತದ್ದನ್ನು ಕೂಡ ನಾವು ನೋಡಬಹುದಾಗಿದೆ. ಇಲ್ಲೂ ಕೂಡ ಕೆಲವು ವಾಹನಗಳ ಮೇಲೆ ಒಂದು ಮರ ಬಿದ್ದು ಹಾನಿಯಾಗಿರೋದು ಮತ್ತೆ ಅವುಗಳನ್ನ ತೆರವು ಮಾಡುವಂತ ಕೆಲಸ ಕೂಡ ಈಗಾಗಲೇ ಇಲ್ಲಿನ ಏನು ಜಿಬಿಎ ಅಧಿಕಾರಿ ಸಿಬ್ಬಂದಿಗಳು ಕೂಡ ಮಾಡಬೇಕಾಗಿತ್ತು. ಆದ್ರೆ ಕೇವಲ ವಾಹನಗಳ ಓಡಾಟಕ್ಕಷ್ಟೇ ಒಂದು ಮರಗಳನ್ನ ಕಟ್ ಮಾಡಿ ತೆರವು ಮಾಡಿರುವಂತಹ ದೃಶ್ಯಗಳನ್ನ ಕೂಡ ನಾವು ನೋಡಬಹುದಾಗಿದೆ. ಸದ್ಯ ಈಗ ಇದನ್ನ ತೆರವು ಮಾಡಿ ಇಲ್ಲಿನ ಒಂದು ವಾಹನಗಳಿಗೆ ಏನು ಹಾನಿಯಾಗಿದೆ ಅದನ್ನ ಕ್ಲಿಯರ್ ಮಾಡಬೇಕು ಅಂತೇಳಿ ಇಲ್ಲಿನ ಜನ ಕೂಡ ಈಗ ಒತ್ತಾಯ ಮಾಡುವಂತಹ ದೃಶ್ಯಗಳನ್ನು ಕೂಡ ನಾವು ಇಲ್ಲಿ ನೋಡಬಹುದಾಗಿದೆ. ಕ್ಯಾಮರಾ ಪರ್ಸನ್ ವೆಂಕಟೇಶ್ ಪಟೇಲ್ ಜೊತೆ ಮುನಿರಾಜು, ನ್ಯೂಸ್ 18 ಬೆಂಗಳೂರು. ಬೆಂಗಳೂರಿನಲ್ಲಿ ನಿನ್ನೆ ಸಂಜೆ ಸುರಿದ ಧಾರಾಕಾರ ಮಳೆಯಿಂದಾಗಿ ನಗರದ ಹಲವೆಡೆ ಮರಗಳು ಕೂಡ ಧರೆಗೆ ಉರುಳಿದವೆ. ನಾವೀಗ ರಿಚ್ಮಂಡ್ ರಸ್ತೆ ವುಡ್ ಸ್ಟ್ರೀಟ್ ಏನಿದೆ ಈ ಒಂದು ರಸ್ತೆಯಲ್ಲಿ ನೋಡಬಹುದು. ಏನು ಬೃಹತ್ ಗಾತ್ರದ ಮರಗಳು ಕೂಡ ಏನು ಧರೆಗೆ ಉರುಳಿರೋದ್ರಿಂದ ರಸ್ತೆ ಸಂಚಾರ ಕೂಡ ಬಂದ್ ಆಗಿರೋದು. ಈಗಾಗಲೇ ಈ ಒಂದು ಮರಗಳು ರಸ್ತೆಯಲ್ಲಿ ಇದ್ರೂ ಕೂಡ ಇನ್ನು ಅದನ್ನ ತೆರವು ಮಾಡುವಂತ ಕೆಲಸವನ್ನ ಜಿಬಿಎ ಅಧಿಕಾರಿ ಮತ್ತೆ ಸಿಬ್ಬಂದಿಗಳು ಕೂಡ ಮಾಡ್ತಾ ಇಲ್ಲ. ಏನು ನಿನ್ನೆ ಸಂಜೆ ಸುರಿದ ಈ ಒಂದು ಮಳೆಯಿಂದಾಗಿ ರಸ್ತೆ ಬಂದಿರುವಂತಹ ಕಾರುಗಳ ಮೇಲೆ ಕೂಡ ಮರಗಳು ಬಿದ್ದಿದ್ದಾವೆ. ಮತ್ತೆ ಏನು ಈಗಾಗಲೇ ಈ ಒಂದು ಮರಗಳನ್ನ ತೆರವು ಮಾಡುವಂತ ಕೆಲಸ ಆಗಬೇಕಾಗಿತ್ತು. ಆದ್ರೆ ವಾಹನ ಸಂಚಾರಕ್ಕೆ ಬೇಕಾದಷ್ಟು ಏನು ರಸ್ತೆಯನ್ನಷ್ಟೇ ಕ್ಲಿಯರ್ ಮಾಡಿ ಇನ್ನು ಉಳಿದ ಎಲ್ಲ ಒಂದು ಮರದ ಅವಶೇಷಗಳು ಇನ್ನು ರಸ್ತೆಯಲ್ಲೇ ಇರೋದನ್ನು ಕೂಡ ನಾವು ನೋಡಬಹುದಾಗಿದೆ. ಈಗಾಗಲೇ ಏನು ಮರಗಳು ಬಿದ್ದ ಪರಿಣಾಮವಾಗಿ ರಸ್ತೆ ಬದಿಯ ಬೀದಿ ದೀಪಗಳ ವಿದ್ಯುತ್ ಕಂಬಗಳು ಕೂಡ ಹಾನಿಯಾಗಿದ್ದು ಇನ್ನೂ ಕೂಡ ಅವು ರಸ್ತೆ ಮೇಲೆ ಕೂಡ ವಾಲಿದಂತೆ ಕಂಡು ಬರ್ತಿರುವಂತಹ ದೃಶ್ಯಗಳನ್ನು ಕೂಡ ನಾವು ನೋಡಬಹುದು. ಇನ್ನು ಈ ಒಂದು ರಸ್ತೆ ಒಂದು 3-4 ಕಡೆಗಳಲ್ಲಿ ಮರಗಳು ಬಿದ್ದಿರೋದ್ರಿಂದ ಏನು ವಾಹನ ಸಂಚಾರ ಸಂಪೂರ್ಣ ಇಲ್ಲಿ ಅಸ್ತವ್ಯಸ್ತವಾಗಿದೆ. ಒಂದೇ ಬದಿಯಲ್ಲಿ ಸುಮಾರು 3-4 ಮರ ಬಿದ್ದಿದೆ. ಮತ್ತೆ ಅಂಗಡಿಗಳ ಮೇಲೆ ಕೂಡ ಮರ ಬಿದ್ದಿರೋದ್ರಿಂದ ಅಲ್ಲಿ ಕೂಡ ಹಾನಿ ಆಗಿರೋದಂತ ದೃಶ್ಯಗಳನ್ನು ಕೂಡ ಕಾಣಬಹುದಾಗಿದೆ. ಏನು ನಿನ್ನೆ ಸಂಜೆ ನಗರದಲ್ಲಿ ಬಿರುಗಾಳಿ ಸಹಿತ ಒಂದು ಭಾರಿ ಮಳೆ ಉಂಟಾಗಿತ್ತು. ಈ ಒಂದು ಮಳೆಯ ಪರಿಣಾಮವಾಗಿ ನಗರದ ಹಲವೆಡೆ ಕೂಡ ಇದೇ ರೀತಿಯಾಗಿ ಪರಿಸ್ಥಿತಿ ಕಂಡು ಬರ್ತಾ ಇದೆ. ಏನು ಬೃಹತ್ ಗಾತ್ರದ ಮರಗಳು ರಸ್ತೆ ಮೇಲೆ ಬಿದ್ದಿರೋದ್ರಿಂದ ವಾಹನಗಳು ಮತ್ತೆ ಬೈಕ್ಗಳು ಕೂಡ ಜಖಮ್ ಆಗಿರುವಂತದ್ದನ್ನು ಕೂಡ ನಾವು ನೋಡಬಹುದಾಗಿದೆ. ಇಲ್ಲೂ ಕೂಡ ಕೆಲವು ವಾಹನಗಳ ಮೇಲೆ ಒಂದು ಮರ ಬಿದ್ದು ಹಾನಿಯಾಗಿರೋದು ಮತ್ತೆ ಅವುಗಳನ್ನ ತೆರವು ಮಾಡುವಂತ ಕೆಲಸ ಕೂಡ ಈಗಾಗಲೇ ಇಲ್ಲಿನ ಏನು ಜಿಬಿಎ ಅಧಿಕಾರಿ ಸಿಬ್ಬಂದಿಗಳು ಕೂಡ ಮಾಡಬೇಕಾಗಿತ್ತು. ಆದ್ರೆ ಕೇವಲ ವಾಹನಗಳ ಓಡಾಟಕ್ಕಷ್ಟೇ ಒಂದು ಮರಗಳನ್ನ ಕಟ್ ಮಾಡಿ ತೆರವು ಮಾಡಿರುವಂತಹ ದೃಶ್ಯಗಳನ್ನ ಕೂಡ ನಾವು ನೋಡಬಹುದಾಗಿದೆ. ಸದ್ಯ ಈಗ ಇದನ್ನ ತೆರವು ಮಾಡಿ ಇಲ್ಲಿನ ಒಂದು ವಾಹನಗಳಿಗೆ ಏನು ಹಾನಿಯಾಗಿದೆ ಅದನ್ನ ಕ್ಲಿಯರ್ ಮಾಡಬೇಕು ಅಂತೇಳಿ ಇಲ್ಲಿನ ಜನ ಕೂಡ ಈಗ ಒತ್ತಾಯ ಮಾಡುವಂತಹ ದೃಶ್ಯಗಳನ್ನು ಕೂಡ ನಾವು ಇಲ್ಲಿ ನೋಡಬಹುದಾಗಿದೆ. ಕ್ಯಾಮರಾ ಪರ್ಸನ್ ವೆಂಕಟೇಶ್ ಪಟೇಲ್ ಜೊತೆ ಮುನಿರಾಜು, ನ್ಯೂಸ್ 18 ಬೆಂಗಳೂರು.